ನಿಮ್ಮ ಮಾತು ಕೇಳೋಣ ಅಂದ್ರೆ ನಾವು ಸಮಾಧಾನ ಕುತ್ಕೋತೀವಿ, ಶಾಂತವಾಗಿ ಕುತ್ಕೋತೀವಿ. ನಮ್ಮ ಮಾತು ಕೇಳ್ತೀವಿ ಅಂದ್ರೆ ನೀವು ಶಾಂತವಾಗಿ ಕುತ್ಕೋಬೇಕು. ಪ್ರಾರಂಭ ಮಾಡೋಣ್ರಿ. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೆನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ಸದಾಕಾಲ ಸ್ಮರಣೀಯರಾದ ಬಸವ ಅಲ್ಲಮಾದೇ ಶಿವಶರಣರನ್ನು, ಪ್ರಪಂಚದ ಎಲ್ಲ ಮಹಾತ್ಮರನ್ನು, ಪೂಜ್ಯ ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ಕ್ಷೇತ್ರಾಧಿಪತಿಯಾಗಿರುವಂಥ ಶಿವಲಿಂಗೇಶ್ವರರ ಸನ್ನಿಧಾನಕ್ಕೂ ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿ 11 ದಿನಗಳ ಪರ್ಯಂತರವಾಗಿ ನಡೆದುಕೊಂಡು ಬಂದಿರುವಂಥ ಮಹಾಲಿಂಗೇಶ್ವರ ಪ್ರವಚನ ಇಂದು ಮಂಗಲಗೊಳ್ತಾ ಇದೆ. ಈ ಮಂಗಲ ಸಮಾರಂಭದ ದಿವ್ಯ ಸನ್ನಿಧಾನವನ್ನ ಅಲಂಕರಿಸಿರುವಂಥ ಮಾರ್ಗದರ್ಶಕ ಪೂಜ್ಯರಾದ ಮರೆಗುದ್ದಿ ಅಡವಿ ಸಿದ್ದೇಶ್ವರ ಮಠದ ಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ನಿರುಪಾದಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಿಜಗುಣಯ್ಯನವರೇ, ದಯಮಾಡಿಸಲಿರುವಂಥ ಎಲ್ಲ ಪೂಜ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಕಲಾ ಬಳಗವೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಎಲ್ಲರೂ ಹೇಳ್ಬೇಕು. ಮಹಾಲಿಂಗೇಶ್ವರರ ಚರಿತ್ರೆಯನ್ನು ನಾವೆಲ್ಲ ಕೇಳಿಕೊಂಡು ಬರ್ತಾ ಇದ್ದೀವಿ. ಎಂಥ ಮಹಿಮಾನ್ವಿತರು ಅನ್ನುವಂತಹದ್ದನ್ನ ಅವರ ಜೀವನದ ಘಟನೆಗಳಿಂದ ನಾವೆಲ್ಲ ಕೇಳಿ ತಿಳಿತಾ ಇದ್ದೇವೆ. ಅವರು ಭಕ್ತ ಸಂಕುಲವನ್ನ ಉದ್ಧಾರ ಮಾಡಿದಂಥ ಅನೇಕ ಸಂದರ್ಭಗಳನ್ನ ತಾವೆಲ್ಲ ನೋಡ್ಕೊಂಡು ಬಂದಿದ್ದೀರಿ. ಮಾಲೋಜಿ ರಾಜ ಗುರುಗಳ ಸೇವೆಯಲ್ಲಿ ನಿರತನಾಗಿದ್ದಂಥವ. ಆತ ಗುರುಗಳ ಮಹಿಮೆಯನ್ನ, ಲೀಲೆಯನ್ನ ಕಂಡು ಕೇಳಿ ಬಹಳ ಆನಂದ ಪಡ್ತಿದ್ದ. ಅವರಿಗೆ ತನ್ನನ್ನು ತಾನು ಒಪ್ಪಿಸಿಕೊಂಡಿದ್ದ, ಶರಣಾಗತನಾಗಿದ್ದ, ಅವರ ಸೇವೆಯಲ್ಲಿ ನಿರತನಾಗಿದ್ದ. ಆತ ಮಹಾಲಿಂಗಪುರದ ಮಹಾಲಿಂಗೇಶ್ವರರನ್ನ ಮುಧೋಳಕ್ಕೆ ಕರ್ಕೊಂಡು ಹೋದಂತ, ಮತ್ತು ಅಲ್ಲೆಲ್ಲ ವ್ಯವಸ್ಥೆಯನ್ನ ಮಾಡಿ ಪೂಜ್ಯ ಗುರುಗಳ ದರ್ಶನಾಶೀರ್ವಾದ ಆಶೀರ್ವಾಣಿಯನ್ನ ಕೇಳಲಿಕ್ಕೆ ಭಕ್ತಾದಿಗಳಿಗೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ದ ಅನ್ನುವ ವಿಚಾರಗಳನ್ನ ನೋಡ್ತಾ ಅಲ್ಲಿ ಮಾಡಿದಂಥ ಅನೇಕ ಪವಾಡಗಳನ್ನ ನೋಡಿದ್ರಿ. ಅದರಲ್ಲಿ ವಿಶೇಷವಾಗಿ ಮೊನ್ನೆ ತಾವು ನೋಡ್ತಾ ಇದ್ದದ್ದೇನಪ್ಪಾ ಅಂದ್ರೆ, ಮಾಲೋಜಿ ರಾಜನ ಹಿರಿಯ ಮಗ ರೋಗದಿಂದ ಬಳಲಿ ಸತ್ತಾಗ ಆತನಿಗೆ ಪ್ರಾಣದಾನವನ್ನ ಮಾಡಿರ್ತಕ್ಕಂಥದ್ದು. ನಂತರದೊಳಗೆ 5 ಪ್ರಸಂಗಗಳು ಹೀಗೆ ಬಂದುವು. ಮಾಲೋಜಿ ರಾಜನ ಹಿರಿಯ ಮಗ ಗೋವಿಂದರಾಜನ ಮತ್ತು ಗೋವಿಂದರಾಜನ ಮಗ ನಾರಾಯಣನ, ಗೋವಿಂದರಾಜನ ತಮ್ಮ ಏನಪ್ಪಾ ಅಂದ್ರೆ ಕೇದಾರ ಬಾವುವಿನ, ನಂತರದಲ್ಲಿ ಆತನ ಅಶ್ವಶಾಲೆಯ ಪ್ರೀತಿಯ ಆಕಳು, ಪ್ರೀತಿಯ ಕುದುರೆ ಗುಪ್ತಗಾಮಿನಿ ಅಂತೇಳಿ ಆ ಕುದುರೆಯ ಪ್ರಾಣವನ್ನ ಮರಳಿ ಬರೆಸಿರ್ತಕ್ಕಂಥ, ಪ್ರಾಣದಾನ ಮಾಡಿರ್ತಕ್ಕಂಥ
ಸಂದರ್ಭವನ್ನ ನೀವೆಲ್ಲ ನೋಡ್ತಾ ಬಂದ್ರಿ. ರಾಜನಿಗೆ ಎಲ್ಲಿಲ್ಲದ ಸಂತೋಷ, ಗುರುಗಳಿಗೆ ನಮ್ಮ ಮೇಲೆ ಎಷ್ಟು ಪ್ರೇಮ, ಎಷ್ಟು ಕರುಣೆ, ಅವರಿಗೆ ಎಷ್ಟು ಸೇವೆ ಸಲ್ಲಿಸಿದ್ರು ಕೂಡ ಕಡಿಮೆ ಅದ. ಮನುಷ್ಯನ ಮೇಲೆ 4 ಋಣಗಳಿರ್ತಾವಂತ, ಪ್ರತಿಯೊಬ್ಬ ಮನುಷ್ಯನ ಮೇಲೆ 4 ಋಣಗಳಿರ್ತಾವಂತ. ತಂದೆ ತಾಯಿಯ ಋಣ, ಗುರುವಿನ ಋಣ, ಸಮಾಜದ ಋಣ, ಧರ್ಮದ ಋಣ, ಧರ್ಮ ದೇವರ ಋಣ ಇರ್ತದ ಅನ್ನುವಂತ ಮಾತನ್ನ ಕೇಳ್ತೀವಿ ನೋಡ್ರಿ. ತಂದೆ ತಾಯಿಯ ಋಣ, ತಂದೆ ತಾಯಿಯ ಋಣವನ್ನ ಹೇಗೆ ತೀರಿಸೋದು? ತೀರಿಸ್ಲಿಕ್ಕಾಗೋದಿಲ್ಲ. ಇನ್ನ ಗುರುವಿನ ಋಣವಾಗಲಿ, ಸಮಾಜದ ಋಣವಾಗಲಿ, ದೈವದ ಋಣವಾಗಲಿ, ಅಂದ್ರೆ ದೇವರ ಋಣವಾಗಲಿ ಹೆಂಗ ತೀರ್ಸಾಕ್ ಸಾಧ್ಯದ? ಆದ್ರೆ ಆ ಋಣಭಾರವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯದ. ನಮ್ಮ ಕರ್ತವ್ಯವನ್ನ ನಾವು ಮಾಡುವ ಮೂಲಕ, ಧರ್ಮ ನಮಗೂ ನಿಮಗೂ ತಿಳಿ ಹೇಳಿದ ಪ್ರಕಾರ, ಹಿರಿಯರು ನಮಗೆಲ್ಲ ಕೊಟ್ಟ ಸಂಸ್ಕಾರದ ಪ್ರಕಾರ ನಡ್ಕೊಳ್ಳುವ ಮೂಲಕ ನಾವು ಆಯಾ ಋಣಭಾರವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯದ ಅನ್ನುವಂಥದ್ದು. ಋಣ ತೀರ್ಸಾಕ ಆಗುದಿಲ್ಲ. ಒಬ್ಬ ತಾಯಿ ಜೋಡಿ ಬಹಳ ಜಗಳ ಮಾಡ್ತಿದ್ನಂತ ಮಗ. ಬರೀ ಜಗಳ. ಒಬ್ಬನ ಮಗ ಖರೆ, ಆದ್ರೆ ತಾಯಿ ಜೋಡಿ ಜಗಳನೇ ಮಾಡ್ತಿದ್ದ. ಆಕಿ ಪಾಪ ಮಗನ ತನ್ನ ಜೀವ, ಮಗನ ತನ್ನ ಜೀವನ, ಮಗನ ತನ್ನ ಪ್ರಪಂಚ ಅಂತ ತಿಳ್ಕೊಂಡು ಜೀವನ ಮಾಡ್ತಿದ್ದಳ್ರಿ. ಯಾಕಂದ್ರ ಮತ್ತೊಬ್ಬರಿಲ್ಲ, ಅಕಾಲಿಕವಾಗಿ ಆಕೆಯ ಗಂಡ ತೀರ್ಕೊಂಡಿದ್ದ. ಆಕೆಗೆ ಯಾವ ಆಸ್ತಿ ಇರ್ಲಿಲ್ಲ, ಇದ್ದೊಂದು ಮನೆ ಬಿಟ್ರೆ. ಅವರಿವರ ಮನೆ ಮುಸುರಿ ತಿಕ್ಕಿ ಜೀವನ ಮಾಡ್ತಿದ್ದಳು. ಆ ಮಗನನ್ನ ಚಂದಾಗಿ ಬೆಳೆಸ್ಬೇಕು, ಮಗನಿಗೆ ಆಸ್ತಿ ಮಾಡ್ಲಿಕ್ಕೆ ಆಗದೆ ಇದ್ರು ಮಗನನ್ನೇ ಆಸ್ತಿಯನ್ನಾಗಿ ಮಾಡ್ಬೇಕು ಅಂತ ಹೇಳಿ ಮಗನನ್ನ ಬಹಳ ಚಂದ ನೋಡ್ಕೊಂಡ್ಲು. ಅವನಿಗೆ ಯಾವ ಕೊರತೆ ಆಗದಂಗ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೋತ ಬಂದ್ಲು. ಇಂಥದ್ದು ಬೇಕಂತ ಬೇಡುದ್ರೊಳಗಾಗಿ ತಂದ ಕೈಯಾಗ ಕೊಡ್ತಿದ್ಲು. ಎಲ್ಲರಿಗಿಂತೂ ನನ್ನ ಮಗ ಚಂದಗಿ ಬೆಳಿಲಿ ಅಂತಿದ್ಲು. ಎಲ್ಲರೊಳಗ ನನ್ನ ಮಗನ ಆತ ಚಂದ ಕಾಣಬೇಕು, ಸೈ ಅನಿಸ್ಕೋಬೇಕು ಅನ್ನುವಂತ ಭಾವನೆ ಆಕೆಗೆ ಎಲ್ಲಾ ತಾಯಿಯರಂಗ ಇತ್ತು. ಒಂಚೂರು ಹೆಚ್ಚಿಗೆನ ಇತ್ತು ಅನ್ಬೇಕು. ಆದ್ರೆ ಇದು ಆಕೆ ಮಗನಿಗೆ ಅರ್ಥನ ಹಾಕಿದ್ದಿಲ್ಲ. ಅದು ಎಲ್ಲರಂಗ ಆಡಕ್ ಹೋಗಿತ್ತು, ಹಸುವಾದ್ರ ಮನೆಗೆ ಬಂದು ಉಣ್ತಿತ್ತು. ಅವು ಏನಾರ ಹೇಳಿದ್ರೆ ಕೇಳ್ತಿದ್ದಿಲ್ಲ, ಎದುರು ವಾದಿಸ್ತಿತ್ತು, ಜಗಳ ಮಾಡ್ತಿತ್ತು. ಮುಂದೆ ದೊಡ್ಡವನಾಗತಾ ಅವಾಗಲೂ ಕೂಡ ತಾಯಿ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ. ಬರೀ ಒದರಾಡೋದು, ಜಗಳ ಮಾಡೋದು, ಇದು ಬೇಕು ಅದು ಬ್ಯಾಡ ಅಂತ ಕಾಡೋದು, ಇದನ್ನ ಮಾಡ್ತಿತ್ತು ಹುಡುಗ. ಆಕಿಗೆ ಒಮ್ಮೆ ಸಾಕಾತ್. ಅಲ್ಪ ಈಟಿದ್ದಾಗಿಂದ ನೋಡಾಕತ್ತೀನಿ, ಸಣ್ಣವದಾನ ಬಿಡು, ತಿದ್ದುಕೋತಾನ, ಸುಧಾರಿಸ್ತಾನ ಅನ್ಕೋತ ಬಂದ್ರೆ ನೀ ಏನ್ ಕಾಳ್ ನೆಟ್ ಬದಲಾಗ್ಲಿಲ್ಲಪ್ಪ, ಸುಧಾರಿಸ್ಕೊಳ್ಳಿಲ್ಲ. ಏನ್ ಮಾಡ್ಲಿವ್ ನಿನ್ನ? ಏನ್ ಮಾಡಿದ್ರು ನಿನಗ ಕಮ್ಮಿನ ಅದ. ಏನ್ ಹೇಳಿಪ್ಪ ನಿನಗ? ಇನ್ನ ದೊಡ್ಡವಾದಿ ತಿಳ್ಕೊಬೇಕಪ್ಪ. ನನಗೂ ವಯಸ್ಸಾಗ್ತಾ ಬಂತು, ಇನ್ನು ನಾ ಎಷ್ಟಂತ ದುಡಿಲಿ, ಏನಂತ ಮಾಡ್ಲಿ? ನೀನು ಇನ್ನ ಜವಾಬ್ದಾರಿ ತಗೋಬೇಕು, ಚಲೋ ಬಾಳ್ಬೇಕಪ್ಪ, ನಿನ್ನ ಜೀವನ ಐತಿ ಇನ್ನು ಮುಂದೆ ಅಂತ ಆಕೆ ಏನ ಹೇಳಿದ್ರು ಇದನ್ನೊಂದು ಹೇಳೋದು ಕಲ್ಕೊಂಡಿ ನೋಡ್ನಿ. ಸಣ್ಣಂದಿರ್ತ ಇದನ್ನ ಕೇಳಿನಿ, ಈಗೂ ಇದನ್ನ ಕೇಳ್ಯ ನಾನು, ಸಾಕಿನ್ನ ಬ್ಯಾರೆ ಇದ್ರೆ ಹೇಳು ಅಂತ ಒದರಾಡಿದ. ಆಕೆಂದಳು, ಸಣ್ಣವಿದ್ದಾಗ ನೀನು ಇದನ್ನ ಅಂತಿದ್ದಿ, ಈಗೂ ಇದನ್ನ ಅನ್ನಕತ್ತಿ ಹುಚ್ಚ, ಬಿಡ ಅದನ್ನ ಸಾಕ್. ತಾಯಿ ಅಂದ್ರೇನು? ಆಕಿ ಏನ್ ಮಾಡಾಕತ್ತಾಳ ನಿನಗಾಗಿ? ಆಕಿ ಎಷ್ಟು ತನ್ನ ಜೀವ ತೇದ ನಿನ್ನನ್ನು ಇಷ್ಟು ದೊಡ್ಡವನನ್ನಾಗಿ ಮಾಡ್ಯಾಳ ಅನ್ನೋದರ ಒಂದಿಟ್ಟ ನಿನಗ ಲಕ್ಷ್ಯ ಇಲ್ಲ ಅಂದ್ರ ಈಗರ ಒಂಚೂರು ಲಕ್ಷ್ಯ ಮಾಡದನ್ನ ತಿಳ್ಕೊ, ಒಂದನ್ನ ವಿಚಾರ ಮಾಡು. ಮುದ್ದಿಯಾದವ, ಮಾಂಸದ ಮುದ್ದಿಯಾಗಿರುವಂತ ನಿನ್ನನ್ನ ಇಷ್ಟ ಎದಿ ಉದ್ದ ಬೆಳಸಾಕ ಯಾವೆಲ್ಲ ಕಷ್ಟ ನುಂಗಿನಿ ಅನ್ನೋದು, ಕಣ್ಣೀರ ಕೈ ತೊಳೆದೀನಿ ಅನ್ನೋದು, ಜೀವಕ್ಕ ಜೀವ ಏನಪ್ಪಾ ಮಾಡಿ ನಿನ್ನನ್ನು ಬೆಳೆಸಿನ ಅನ್ನೋದು ನಿನಗ ಲಕ್ಷ್ಯ ಇಲ್ಲ. ಒಂಚೂರು ಕುಂತ ವಿಚಾರ ಮಾಡು ಅಂದಳು. ನಿನಗಾಗಿ ಏನ್ ಮಾಡೀನಿ ಮಾಡಿಲ್ಲ ಅನ್ನೋದು ವಿಚಾರ ಮಾಡು. ಅವ್ವ ಅಂದ, ಇದಂತೂ ಬಾಳ್ ಹೇಳ್ತೀನಿ ನೋಡ್ನಿ.
ಅದನ್ನ ಮಾಡೀನಿ ಇದನ್ನ ಮಾಡೀನಿ ಭಾಳ ಮಾಡೀನಿ, ಏನಾರ ಮಾಡಿ ನನಗೆ ನೀನು ಅಂತ ವಾದ ಮಾಡಿದ. ಏನ್ ಮಾಡೀನಿ ಅಂತ ಒಂದ್ ಮಾತ್ನಾಗ ಹೇಳಿ ಮುಗ್ಸಾಕ್ ಆಗುದಿಲ್ಲ, ಭಾಳ ಐತದ. ನೀ ಎದಿ ಉದ್ದ ಬೆಳೆಯುವ ಮಠ ಏನ್ ಮಾಡೀನಿ ಅನ್ನೋದು ಒಂದ್ ಮಾತ್ನಾಗ ಹೇಳಿ ಮುಗ್ಸಾಕ್ ಬರ್ತೈತೆ ನನ್ಲಕ್ಕಿ. ಆತ ಬಿಡು, ಬರೀ ಎದನ್ನ ಹೇಳುದಾತು, ನಾನು ಅದನ್ನ ಕೇಳುದಾತು. ನೀನು ಚಂದಾಗಿ ಸಂಸ್ಥಾಕ ಬರ್ದಿಡ ಅದನ್ನ ಏನೇನ್ ಮಾಡಿ ನನಗ ಅನ್ನೋದನ್ನ. ನಾ ಅದನ್ನ ಏನಾರ ಕಷ್ಟ ಅಲ್ಲಿ ದುಡ್ಡು ತೀರಿಸಿ ಬಿಡ್ತೀನಿ. ಇನ್ನೊಮ್ಮೆ ಹೊಳ್ಳಿ ಅದನ್ನ ಅನ್ನಕ್ ಹೋಗ್ಬೇಡಿ ನನಗ. ನೀ ಅದನ್ನ ಬಾಳ ಹೇಳ್ತಿ, ಅದೇನ್ ದೊಡ್ಡದ್ ನಿಂದದು ಮಾಡಿದ್ದು ಅಂತ ಒದರಾಡಿದ್ನಂತ. ಆತ ಬಿಡು, ಇನ್ಮೇಲೆ ನಿನಗೇನು ಹೇಳುದಿಲ್ಲ. ಮತ್ತ ನೀ ಹೇಳಿದಂಗ ನಾ ನಿನಗಾಗಿ ಏನ್ ಮಾಡೀನಿ ಅದನ್ನೆಲ್ಲಾ ಬರ್ದಿಡ್ತೀನಿಪ್ಪ ಚಂಜಮಠ, ರಾತ್ರಿ ನಿನ್ ಕೈ ಕೊಡ್ತೀನಿ, ಹೋಗ್ ಶಾಣೆ ಇದೆ ಅಂತ ಕಳಿಸಿದ್ಲು. ಅವ ಹೊರಗ ಹೋದ ಹುಡುಗ. ಸಂಜಮಠ ಮನೆಗೆ ಬರ್ಲಿಲ್ಲ. ಊಟೇನು ಉಪಚಾರ ಏನಂತ ಇತ್ತಾಗ ತಾಯಿ ಚಿಂತೆ ಮಾಡ್ತಿದ್ದಳು. ತಾಯಿ ಕಳ್ ನೋಡ್ರಿ, ಮಗ ಏನಂದ್ರು ಒದರಾಡಿದ್ರು ಹೆಂಗ ನಡ್ಕೊಂಡ್ರು ಕೂಡ ಅವನ ಮೇಲೆ ಒಂದು ಕರುಳ ಪ್ರೀತಿ ಇರುದಲ್ಲ ತಾಯಿಗೆ. ಮುಂದೆ ಆಕಿ ನೆನಸ್ತಿದ್ದಳು, ಮಧ್ಯಾಹ್ನ ಊಟ ಎಲ್ಲಿ ಮಾಡ್ತೇ ಏನ, ಸಂಜೆ ಚಾ ಎಲ್ಲಿ ಕುಡಿತೇ ಏನ, ಎಲ್ಲಿ ಹೋತೋ, ಏನ್ ಮಾಡಿತೋ, ಎಷ್ಟೊತ್ತಿ ಬರ್ತೈತೋ ಅಂತ ವಿಚಾರ ಮಾಡ್ತಿದ್ದಳು. ರಾತ್ರಿ 10 ತಕ ಬಂದ್ರಿ ಮನಿಗವ. ಬಂದಾಗ ಈಕೇನ್ ಮಾಡಿದ್ಲು ಅಂದ್ರೆ, ದಿನದಂಗ ಆಕಿ ಎಷ್ಟೊತ್ತಾಗಿ ಬಂದ್ರು ಊಟಕ್ಕೆ ನೀಡುದು ಬ್ಯಾಡ್ ತಡಿ ಇವತ್ತ ಅಂತ ಹೇಳಿ ಅಡಿಗೆ ಅಂತೂ ಮಾಡಿದ್ಲು. ಇವ ಬಂದ, ಆಕಿನೇನ್ ಮಾತಾಡ್ಸಲಿಲ್ಲ, ದಡ ದಡ ತನ್ನ ಕೋಣ್ಯಾಗ ಹೋದ. ಆಮೇಲೆ ಏನಪ್ಪಾ ಅಂದ್ರೆ ಅಲ್ಲೇ ಕುಂತಿದ್ದ. ಈಕಿ ಒದರಿ ಹೇಳಿದ್ಲು, ನೋಡು ಅಡಿಗೆ ಐತಿ ಅಡಿಗೆ ಮನ್ಯಾಗ, ನಿಡ್ಕೊಂಡ್ ಊಟ ಮಾಡು, ಹೊತ್ತು ಬಾಳ ಆಗೈತಿ, ನಂದಾಗೈತಿ, ನಾ ಮಲ್ಕೋತೀನಿ, ನನ್ಗೆ ನಿದ್ದೆ ಬಂದತಿ ಅಂತ ಹೇಳಿ ಆಕಿ ಮಲ್ಕೊಳಕ್ ಹೊಂಟ್ಲು. ಆತ ಬಿಡು ಅಂತವ ಅಡಿಗೆ ಮನೆಗೆ ಹೊಂಟಿದ್ದ. ಹೇಳಿದ್ಲು, ಅಲ್ಲೇ ಮಾಡ್ನಿ ಒಳಗೆ ಬೆಳಿಗ್ಗೆ ನೀ ಹೇಳಿದ್ದೆಲ್ಲ, ನನಗೆ ಏನೇನ್ ಮಾಡಿ ಏನೇನಿಲ್ಲ ಅದನ್ನ ಬರೆದಿಡು, ನಾನು ಎಷ್ಟ ಕಷ್ಟ ಅಲ್ಲಿ ದುಡ್ಡು ತೀರಿಸ್ತೀನವ, ನಿನ್ನ ಬಾಯಿಲೆ ಕೇಳಿ ಕೇಳಿ ಸಾಕಾಗೈತಿ ಅಂದಿದ್ದೆಲ್ಲ, ಅದನ್ನಲ್ಲೇ ಮಾಡ್ನ್ಯಾಗ ಇಟ್ಟಿನಿ, ಊಟ ಆದ್ಮೇಲೆ ಅದನ್ನ ತಗೋ ಅಂತ ಹೇಳಿ ಮಕ್ಕೊಂಡು ಹೋಗಿ. ಇವ ಏನ್ ಮಾಡಿದ ಅಂದ್ರೆ, ಊಟ ಮಾಡಿ ಆ ಮಾಡ್ನ್ಯಾಗ ಇಟ್ಟಿ ನೋಡ್ ಅಂದಿದ್ಲಲ್ಲ, ಅಲ್ಲಿ ಬಂದ್ ನೋಡ್ದ, ದೊಡ್ಡ ಹಾಳಿ ಇತ್ತು, ಒಂದು ಮಡಿ ಚಿಟ್ಟಿದ್ದಳು. ಬಿಚ್ಚಿ ನೋಡ್ತಾನ, ಇಟ್ಟುದ್ದ ಹಾಳಿ. ನೋಡ್ಕೋತ ಹೋದ, ನಿಂತವ, ಒಮ್ಮೆ ಕುಂತವ ಕೆಳಗೆ. ಆಮೇಲೆ ಒಮ್ಮೆ ಓದ್ದವ, ಇನ್ನೊಮ್ಮೆ ಓದ್ಯ, ಮತ್ತೊಮ್ಮೆ ಓದ್ಯ. ಏನಪ್ಪಾ ಅಂದ್ರೆ ಏನೇನು ಬರ್ದಿದ್ಲು ಅಂದ್ರೆ, ಆಕಿ ಇವ ಹೊಟ್ಯಾಗ ಮೂಡ್ದಾಗಿನಿಂದ ಹಿಡ್ಕೊಂಡು ಎದೆ ಉದ್ದ ಬೆಳೆದ ನಿಂತ ಎದರೆದರ ಮಾತಾಡೋ ಮಟ್ಟಿಗೆ ಬಂದಲ್ಲ, ಅಲ್ಲಿವರೆಗೂ ಏನೇನಕ್ಕಿ ಮಾಡಿದ್ಳು ಅದೆಲ್ಲ ಬರ್ದಿದ್ಲಂತೆ. ಹೊಟ್ಯಾಗ ಹಿಂಗಿಂಗ ತ್ರಾಸ ಆಕಿತ್ತು. ಮೊನ್ನೆ ಅಜ್ಜರ್ ಹೇಳಿದ್ರಲ್ಲ, PG ಹುಣಸಾಳ ಅಜ್ಜರ್, ತಾಯಿಯ ಗರ್ಭದಳು ತಾನಿರುವ ವೇಳೆಯಳು ಅಂತ. ಹೌದಲ್ರಿ? ತಾಯಿ ಗರ್ಭದೊಳಗೆ ಏನೇನು ಆಗತಿತ್ತು ತಂದ ಹೇಳಿದ್ಲಕ್ಕಿ. ನೀ ಹೊಟ್ಯಾಗಿದ್ದಾಗ ಹಿಂಗಿಂಗ್ ಮಾಡ್ತಿದ್ಯಪ್ಪ, ನೀ ಹೊಟ್ಯಾಗದಿ ಅನ್ನೋದಕ್ಕ ನಾ ಹೆಂಗಾರ ಮಾಡಕ್ ಹಾಕಿದ್ದಿಲ್ಲ. ನಾಜೂಕಲೆ ಏಳುದು, ಕುಂಡ್ರುದು, ಕೆಲಸ ಮಾಡೋದು, ನಾನು ಒಬ್ಬಕ್ಕೇನ, ನನಗೂ ಮಾಡೋರು ಯಾರು ಇದ್ದಿದ್ದಿಲ್ಲ. ಹಿಂಗ್ ಪ್ರಾರಂಭ ಆತ್ರಿ ಆಕಿ. ಮತ್ತ ನಾನ ಕಾಳಜಿ ಮಾಡ್ಕೋಬೇಕು, ನಾನ ಕೆಲಸ ಮಾಡ್ಕೋಬೇಕು, ಮತ್ತ ನಿನಗಾಗಿ ಏನೆಲ್ಲ ಕಾಳಜಿ ತಗೋಬೇಕಾಗಿತ್ತು ಅದೆಲ್ಲಾನು ಮಾಡ್ತಾ ಬಂದೆ. ಉಣ್ಣುವಾಗ ಆಸೆ ಆದದ್ದನ್ನೆಲ್ಲ ಉಣ್ಣಾಕ್ ಬರ್ತಿದ್ದಲ್ಲ, ನಿನಗ ತ್ರಾಸ ಆಗಬಾರ್ದಲ್ಲ, ನಿನ್ನ ಬೆಳವಣಿಗೆಗೆ ತೊಂದರೆ ಆಗಬಾರ್ದಲ್ಲ ಅನ್ನೋ ಲಕ್ಷ್ಯ ಇಟ್ಕೊಂಡ ಊಟ ಮಾಡ್ಬೇಕು. ಮುಂದೆ ಏನಪ್ಪಾ ಅಂದ್ರೆ, ನಿನಗಾಗಿ ನನಗಾಗಿ ಔಷಧ ತಗೊಳ್ಳೋದು ಬೇರೆ, ನಿನಗಾಗಿ ಔಷಧ ತಗೋಬೇಕಾಗಿತ್ತು. ನನಗಾಗಿ ಉಣ್ಣೋದ್ರ ಜೊತೆ ನಿನಗಾಗಿ ಉಣಬೇಕು, ನನಗಾಗಿ ಜೀವನ ಮಾಡೋದ್ರ ಜೊತೆ ನಿನಗಾಗಿ ಮಾಡಬೇಕು, ನನಗಾಗಿ ಔಷಧ ತಗೊಳ್ಳೋದ್ರ ಜೊತೆ ನಿನಗಾಗಿ ತಗೋಬೇಕು, ನನಗಾಗಿ ಜೀವನ ಮಾಡೋಕ್ಕಿಂತ ಹೆಚ್ಚು ನಿನಗಾಗಿ ಜೀವನನ ಮಾಡೋಕತ್ತೆ ನಾನು. ಅಂದಿನಿಂದ ಪ್ರಾರಂಭ ಆಯ್ತು ನೋಡಪ್ಪ. ಮತ್ ಏನೇನ್ ತ್ರಾಸ ಆಯ್ತು, ನಿನ್ನನ್ನ ಹೆರುವಾಗ ಏನೇನ್ ತ್ರಾಸ ಆಯ್ತು, ಎಷ್ಟು ಬ್ಯಾನಿ ತಿಂದೆ. ನೀನು ಹುಟ್ಟಿ ಬರುವುದಲ್ಲ, ನಾನ ಹೊಳ್ಳಿ ಹುಟ್ಟಿ ಬಂದಂಗಾತು. ನಿನ್ನ ಮುಖ ನೋಡ್ಕೊಡದ ನಾನ ಹೊಳ್ಳಿ ಹುಟ್ಟಿದಂತ ಭಾವ ನನಗ ಬಂದಿತ್ತು. ಏನ್ ಹೇಳಿ ಅದನ್ನ, ಒಂದು ಶಬ್ದ ಅಲ್ಲ, 2 ಶಬ್ದ ಅಲ್ಲ, 100,000 ಲಕ್ಷ ಕೋಟಿ ಶಬ್ದದಾಗಿ ಹೇಳಿದ್ರು ಕಮ್ಮಿ ಐತಪ್ಪ. ಅಟ್ಟ ತ್ರಾಸು, ಅದನ್ನ ಏನ್ ಹೇಳುದದ. ಜಗತ್ತಿನೆಲ್ಲ ತಾಯಂದ್ರು ಪಡ್ತಾರ ಖರೆ, ಆದ್ರ ಆ ನೋವನ್ನ ಮತ್ತೊಬ್ರು ತಾಯಾದವ್ರು ಬಿಟ್ರೆ ಮತ್ತೊಬ್ರು ಯಾರು ಅದನ್ನ ಅನುಭವಿಸಕ್ ಸಾಧ್ಯದ ಅಂತ ಆಕಿ ಹೇಳ್ತಾ ಹೊಂಟಿ. ಮುಂದ ನಿನ್ನನ್ನ ತೊಡಿ ಮ್ಯಾಗ ಹಾಕೊಂಡು, ಬಗಲಾಗೆ ತಗೊಂಡು, ಹೆಗಲ ಮ್ಯಾಗ ಕುಂಡ್ರಿಸ್ಕೊಂಡು, ತುತ್ತು ಮಾಡಿ ಉಣಿಸ್ಕೊಂಡು, ಮಾಡಿದ ಹೊಲಸು ಬಳಿಸ್ಕೊಂಡು ಬಳ್ಕೊಂಡು, ಮುಂದ ಬಟ್ಟೆ ಬರೆ ತೊಡಿಸ್ಕೊಂಡು, ಹತ್ರ ಜೋಗಳ ಹಾಡಿಕೊಂಡು,
ಮುಂದೆ ಏನಪ್ಪಾ ಅಂದ್ರ ಬಗಲಾಗ ನೀನನ್ನು ಕಟ್ಕೊಂಡು ಮನಿ ದುಡ್ಕೊಂಡು ನನ್ನ ಹೊಟ್ಟಿ ತುಂಬಿಸ್ಕೊಂಡು ನಿನ್ನ ಭವಿಷ್ಯ ಕಟ್ಕೋತ ಬನ್ನೆಲ್ಲಪ್ಪ ಅಂತ ಹಿಂಗ ಬರಿತಾ ಹೋಗಿದ್ರಿ. ಯಾವ ಕಷ್ಟ ನಷ್ಟ ಉಂಡ್ಲು ಶರೀಫಜ್ಜ ಬಾಳ ಚಂದ ಹಾಡ್ತಾರ ನೋಡ್ರಿ. ಹೊಟ್ಟೆ ಕಟ್ಟಿ ನನ್ನ ಹಡದೆವ್ವ, ನೋವಿನ ಗುಡ್ಡವ ಹೊತ್ತೆವ್ವ, ಮೊಲೆಯ ಹಾಲ ಉಣಿಸಿದಿಯವ್ವ, ಮುತ್ತ ನೆಕ್ಕಿ ಮುದ್ದಾಡಿದಿಯವ್ವ, ಹೊಟ್ಟೆ ಕಟ್ಟಿ ನನ್ನ ಹಡದೆವ್ವ. ರಕ್ತ ಮಾಂಸದ ಮನೆಯನ್ನು ಕಟ್ಟಿ ಎಲುವುಗೂಡಿನ ಮಾಳಿಗೆ ಇಟ್ಟಿ, 6 3 9 ತಿಂಗಳು ಕತ್ತಲ ಗವಿಯೊಳು ಬಚ್ಚಿಟ್ಟಿ, ನಿನ್ನ ಜೀವ ನನ್ನ ಜೀವಕ್ಕ ಕೊಟ್ಟು ಈ ಬ್ರಹ್ಮಾಂಡಕ್ಕ ಬಿಟ್ಟೆವ್ವ, ಹೊಟ್ಟೆ ಕಟ್ಟಿ ನನ್ನ ಹಡದೆವ್ವ, ನೋವಿನ ಗುಡ್ಡವ ಹೊತ್ತೆವ್ವ. ಇನ್ನು 2 3 ನುಡಿಗಳದಾವ. ಇರ್ಲಿ, ತಾಯಿ ಏನ್ ಕಷ್ಟ ಪಡ್ತಾಳ ಅನ್ನುವಂಥದ್ದನ್ನ ಕೇಳ್ತೀವಲ್ಲ, ಅದನ್ನ ಶರೀಫಜ್ಜನು ಕೂಡ ಹೇಳ್ತಾ ಬಂದಿರು. ಅದನ್ನೆಲ್ಲ ಬರ್ದದ್ದನ್ನ ಅವ ಓದಿದನ್ರಿ. ಓದಿಕೊಂಡು ಏನ್ ಮಾಡಿದ ಅಂದ್ರ, ಏನು ಇಷ್ಟೆಲ್ಲ ಮಾಡ್ಯಾಳಲ್ಲ ನಮ್ಮವ್ವ, ಮತ್ತ ಇದನ್ನ ಶಬ್ದದೊಳಗೆ ಸುಲಭವಾಗಿ ಓದ್ ಬಿಡಬಹುದು, ಆದ್ರೆ ಅದನ್ನ ಅನುಭವಿಸೋದು ಅದು ಎಷ್ಟು ಅನುಭವಿಸಿರ್ಬೇಕು ಆ ನಮ್ಮವ್ವ ಅಂತ ಅವಾಗ ಅನ್ಸಾಕತ್ತು. ಕಣ್ಣೀರು ಕಪಾಳಕ್ ಬಂದು, ನಾ ಏನೇನೋ ಮಾತಾಡಿ ಆಕಿಗೆ ಎಷ್ಟು ನೋವು ಮಾಡಿದೆ, ಆಕಿ ನೋವನ್ನ ಅರ್ಥ ಮಾಡಿಕೊಳ್ಳಾರ್ದ ಆಕಿಗೆ ಎಷ್ಟು ಕಷ್ಟ ಕೊಟ್ಟೆ, ನಾನು ಎಂಥ ಮನುಷ್ಯದಿನಪ್ಪ, ಮನುಷ್ಯನೂ ಅಲ್ಲ ಪ್ರಾಣಿಗಿಂತ ಕನಿಷ್ಠ ಆದ್ಮೇಲಪ್ಪ ಯಪ್ಪ ಅಂತ ತನ್ನೊಳಗ ತಾನ ವಿಚಾರ ಮಾಡಕತ್ತ, ನೋವು ಪಡಾಕತ್ತ, ತ್ರಾಸ್ ಮಾಡಿಕೊಳ್ಳಕತ್ತ. ಅಲ್ಲದ ಆಮೇಲೆ ಸಾವಕಾಶ ಎದ್ದು ಬಂದು ನೋಡ್ತಾನ, ಅವಾಗ ನಿದ್ದೆ ಹತ್ಯದ ಮಲಿಗ್ಯಾಳಕಿ. ಆದ್ರ ಮಲಿಗ್ಯಾಳ ಎಬ್ಸುದ್ ಹೆಂಗ ಅಂತ ಅನ್ಕೊಂಡ್ರು ಕೂಡ ಆ ತಾಯಿಗೆ ಕೊಟ್ಟ ಕಷ್ಟವನ್ನ ನೆನ್ಕೊಂಡು ಬಹಳ ದುಃಖ ಮಾಡಿಕೋತ ಕಾಲ್ ಮ್ಯಾಗ ಬಿದ್ರೆ, ಆಕಿ ಕಾಲ್ ಮ್ಯಾಗ ಬಿದ್ದು ಏನಪ್ಪಾ ಅಂದ್ರ ಕಣ್ಣೀರ್ಲೆ ಪಾದ ತೊಳೆದ್ನಂತ. ಯವ್ವಾ ಅಂತ ದುಃಖಿಸಿ ಬಿಕ್ಕಿಸಿ ಅತ್ನಂತ್ರಿ. ಅವ್ರವ್ವ ಗಪ್ನ ಎದ್ಲು, ಯಾಕೆ ಹೋತಮ್ಮ, ಏನಾತ್ ನಿನಗ, ಏನು ಮರಯ್ಯ ನಿದ್ದೆ ಹತ್ತಿ ಆಕಿ ಕಾಲ್ ಗಟ್ಟಿ ಹಿಡದು ಏನ್ ಮಾಡಕತ್ತಿ ನೀನು ಅಂತ. ಯವ್ವ ಕ್ಷಮಾ ಮಾಡ್ಬೇ ಯವ್ವ, 1 2 ನಾ ನಿನಗ ಅಂದದ್ದು ಆಡಿದ್ದು, ಎಷ್ಟು ಸಲೆ ಮನಸ್ಸು ನೋಯಿಸಿನೇ ಏನೋ ಗೊತ್ತಿಲ್ಲ, ಆದ್ರೆ ನಾನು ಮತ್ತೊಂದು ಕೆಟ್ಟ ಮಾತು ಹೇಳಿದೆ ನಿನಗ, ನೀ ಏನ್ ದೊಡ್ಡದು ಮಾಡಿ ನನಗ ಏನ್ ಮಾಡಿ ಅನ್ನೋದು ಬರದರೆ ಇಟ್ಟು ಬಿಡು ಹಾಳ್ಯಾಗ, ನಾ ಅದನ್ನೆಲ್ಲ ಎಷ್ಟರ ಕಷ್ಟ ಆಗ್ಲಿ ದುಡ್ಡು ತೀರಿಸ್ತೀನಿ ಅಂತ ಬರದೆ ಅಂದ್ಬಿಟ್ಟೆ. ನೀ ಬರೆದದ್ದನ್ನ ಓದಿದ ಮೇಲೆ ಅನಿಸ್ತ ನನಗ, ನೀ ಏನೇನೆಲ್ಲ ಮಾಡಿಯಲ್ಲ ನನಗ, ಅದ್ರೊಳಗ ಒಂದು ಮಾಡಿದ ಕೆಲಸದ ಒಂದು ಋಣವನ್ನ ತೀರ್ಸಾಕ್ ಆಗುದಿಲ್ಲ, ನೀ ಮಾಡಿದ ಒಂದು ಕಾರ್ಯದ ಋಣ ನನಗ ತೀರ್ಸಾಕ್ ಆಗುದಿಲ್ಲ ಅಂತ ನನಗ ಸತ್ಯ ಗೊತ್ತಾತ್ ಬೇಯವ್ವ ಅಂತ ಅಳಾಕತ್ನಂತ. ತಾಯಿ ನಮಗ್ ಎಷ್ಟು ಮಾಡಿರ್ತಾಳಲ್ಲ, ಅದ್ರೊಳಗೆ ಒಂದು ಮಾಡಿದ ಕಾರ್ಯದ ಋಣವನ್ನೇ ತೀರ್ಸಕ್ ಆಗುದಿಲ್ಲ ಅನ್ನುವಂತ ಮಾತು.